ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಂತೂರ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ 2024-25 ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದ್ರಿಂದ 24,000 ಸ್ಕಾಲರ್ಶಿಪ್ ಅಮೌಂಟನ್ನು ಪಡಿಬೋದು. ಸೊ ಅದನ್ನು ಯಾರ್ಯಾರು ಅಪ್ಲೈ ಮಾಡಬೇಕು ಮತ್ತು ಹೇಗೆ ಅಪ್ಲೈ ಮಾಡೋದು, ಏನೇನು ಕಂಡೀಷನ್ಸ್ ಇರುತ್ತೆ, ಅಪ್ಲಿಕೇಶನ್ ಹಾಕುವ ಕಂಪ್ಲೀಟ್ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೀವು ಯಾರಾದರೂ ನಮ್ಮ ಚಾನಲ್ನ ಮೊದಲ ಬಾರಿ ವಿಸಿಟ್ ಮಾಡಿದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಆ್ಯಂಡ್ ಬಾಜುಕಿನ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಕೊಡಿ. ಸೊ ಈ ಒಂದು ಸ್ಕಾಲರ್ಶಿಪ್ಪನ್ನು ಮೊದಲಿಗೆ ಮಹಿಳೆಯರಿಗೆ ಮಾತ್ರ ಅಪ್ಲೈ ಆಗುತ್ತೆ. ಸೊ ಎಂಪವರಿಂಗ್ ವುಮೆನ್ ಟು ಅಚೀವ್ ದೇರ್ ಡ್ರೀಮ್ಸ್. ಸೊ ಅವರು ಟ್ಯಾಗ್ಲೈನ್ ಕೊಟ್ಟಿದ್ದಾರೆ, ಹುಡುಗಿಯರು ಮಾತ್ರ ಇದಕ್ಕೆ ಅಪ್ಲೈಯನ್ನು ಮಾಡ್ಬೋದು. ಮೊದಲನೇದಾಗಿ ಎಲಿಜಿಬಿಲಿಟಿ ಏನೇನು ಇರಬೇಕಪ್ಪ ಅಂದ್ರೆ ಕರ್ನಾಟಕದ ವಿದ್ಯಾರ್ಥಿನಿಗಳು ಕೂಡ ಅಪ್ಲಿಕೇಶನ್ನ ಹಾಕ್ಬೋದು. ಸೊ ಇಲ್ಲಿ ಮೂರು ಸ್ಟೇಟ್ಗಳನ್ನ ಕೊಟ್ಟಿದ್ದಾರೆ. ಸೊ ಆ ಒಂದು 3 ಸ್ಟೇಟ್ಗಳ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೆಂಟ್ಸ್ ಮಸ್ಟ್ ಹ್ಯಾವ್ ಪಾಸ್ಡ್ ಕ್ಲಾಸ್ 10th ಫ್ರಮ್ ಲೋಕಲ್ ಗೌರ್ಮೆಂಟ್ ಸ್ಕೂಲ್. ಸೊ 10ನೇ ತರಗತಿಯನ್ನು ಪಾಸ್ ಮಾಡ್ಕೊಂಡಿರಬೇಕು. ಅಂದರೆ PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ಅಪ್ಲೈಯನ್ನು ಮಾಡ್ಬೋದು. ಡಿಗ್ರಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ವಿದ್ಯಾರ್ಥಿಗಳು ಕೂಡ ಅಪ್ಲೈಯನ್ನು ಮಾಡ್ಬೋದು. ಸೊ ಫುಲ್ ಟೈಮ್ ಆಫ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ಸ್ ಅಪ್ಲಿಕೇಶನ್ನ ಹಾಕ್ಬೋದು. ಸೊ ಇದಕ್ಕೆ ಬೆನಿಫಿಟ್ ಎಷ್ಟು ಸಿಗುತ್ತಪ್ಪ ಅಂದ್ರೆ 24,000 ಫರ್ ಎನ್ಯೂಮ್ ಅಂತೇಳಿ ಬೆನಿಫಿಟ್ ಸಿಗುತ್ತೆ, ಅಂದರೆ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡ್ತಾರೆ. ಸೊ ಅಪ್ಲಿಕೆಂಟ್ ಡಾಕ್ಯುಮೆಂಟ್ಸ್ ಏನೇನು ಬೇಕಪ್ಪ ಅಂದ್ರೆ ರೀಸೆಂಟ್ ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, ಕಾಲೇಜ್ ID ಬೇಕಾಗುತ್ತೆ, ಕ್ಲಾಸ್ 10th ಅಥವಾ 12th ಮಾರ್ಕ್ಶೀಟ್ ಬೇಕು, ಐಡೆಂಟಿಟಿ ಪ್ರೂಫ್ ಅಂತೇಳಿ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಅಥವಾ ಎನಿ ID ಪ್ರೂಫನ್ನು ನೀವು ಕೊಡ್ಬೋದು. ಫೋಟೋ ಕಾಪಿ ಆಫ್ ಅಪ್ಲಿಕೆಂಟ್ಸ್ ಪಾಸ್ಬುಕ್ ಅಂದರೆ ಅಪ್ಲಿಕೆಂಟ್ದು ಅಪ್ಲಿಕೇಶನ್ ಹಾಕ್ತಿರುವ ಅಭ್ಯರ್ಥಿದು ಅವರದ್ದು ಒಂದು ಪಾಸ್ಬುಕ್ ಫೋಟೋ ಕಾಪಿ ಬೇಕಾಗುತ್ತೆ. ಸೊ ನೀವು ಆರಾಮಾಗಿ ಇಲ್ಲಿ ಅಪ್ಲೈ ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದು. ಮೊದಲಿಗೆ ರಿಜಿಸ್ಟ್ರೇಷನ್ ಆಗಬೇಕು. ಸೊ ಅಪ್ಲೈ ಮಾಡೋದು ಹೇಗಂತೇಳಿ, ಹೌ ಕ್ಯಾನ್ ಯು ಅಪ್ಲೈ ಅಂತೇಳಿ ಸೊ ಅವರು ಡೀಟೇಲ್ ಎಲ್ಲ ಕೊಟ್ಟಿದ್ದಾರೆ. ಮೊದಲೇದಾಗಿ ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೀವು ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಲಾಗಿನ್ ಆಗಬೇಕು. ಲಾಗಿನ್ ಇದ್ದರೆ ಡೈರೆಕ್ಟಾಗಿ ಅಪ್ಲೈ ಅಂತ ಕೊಡಬೇಕು. ಅಪ್ಲೈ ಅಂತ ಕೊಟ್ಟು ಸಂತೋಷ್ ಸ್ಕಾಲರ್ಶಿಪ್ ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿಯಾಗಿ ಟ್ಯಾಗ್ ಬರುತ್ತೆ. ಸೊ ನಿಮ್ಗೆ ಏನಾದರೂ ಬೇರೆ ಸ್ಕಾಲರ್ಶಿಪ್ ತೋರಿಸ್ತಿದ್ರೆ ಸೈಡಲ್ಲಿ ಸ್ಕ್ರೋಲ್ ಮಾಡಿಕೊಂಡ್ರೆ ಈ ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ, ಅಥವಾ ನೀವು ಡೈರೆಕ್ಟಾಗಿ ಸಂತೋಷ್ ಸ್ಕಾಲರ್ಶಿಪ್ ಅಂತೇಳಿ ಸರ್ಚ್ ಕೂಡ ಮಾಡ್ಕೋಬೋದು. ಅದಾದ ತಕ್ಷಣ ಅಪ್ಲಿಕೇಶನ್ ಬಟನ್ ಅಂಥೇಳಿ, ಅಪ್ಲಿಕೇಶನ್ ಪ್ರೊಸೆಸ್ ಅಂಥೇಳಿ ಬಟನ್ ಸಿಗುತ್ತೆ. ನಿಮಗೆ ಪರ್ಸ್ನಲ್ ಡೀಟೇಲ್ಸು, ಎಜುಕೇಷನ್ ಡೀಟೇಲ್ಸು ಮತ್ತು ನಿಮ್ಮ ತಂದೆ ತಾಯಿ ಡೀಟೇಲ್ಸು ಎಲ್ಲ ರೀತಿಯಾದ ಡೀಟೇಲ್ಸನ್ನು ಹಾಕಬೇಕು. ಪ್ರಿಫರೆನ್ಸ್ ಅಂಥೇಳಿ ನಿಮ್ಮ ತಂದೆ ತಾಯಿನ ಕೊಡ್ಬೋದು. ಮತ್ತು ಕೊನೆಯದಾಗಿ ರೆಫರೆನ್ಸ್ ಅಂತ ಇರುತ್ತೆ. ಸೊ ಅವರು ಒಂದಷ್ಟು ಕ್ವಶನ್ಗಳನ್ನ ಕೇಳಿರ್ತಾರೆ, ಓಕೆ ನೀವು ಕರೆಕ್ಟಾಗಿ ಆನ್ಸರ್ ಮಾಡಬೇಕು. ಇದೆಲ್ಲ ಆದಮೇಲೆ ಪ್ರಿವ್ಯೂ ಅಂತ ನೋಡಿಕೊಂಡು ಕರೆಕ್ಟಾಗಿದೆಯಾ ಡಾಕ್ಯುಮೆಂಟ್ಸ್ ಅಂತೇಳಿ ನೋಡಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟಾಗಿ ಸಬ್ಮಿಟ್ ಆಗುತ್ತೆ. ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.